ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಕಥೆಯಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಊರಲ್ಲಿ ಮೀರಾ ಅನ್ನೋ ಒಂದು ಹುಡುಗಿ ಇದ್ಲಂತೆ. ಅವಳು ಸುಮಾರು ಒಂದು 15 ವರ್ಷದ ಹುಡುಗಿ ಆಗಿದ್ಲಂತೆ. ಅವಳು ಯಾವಾಗ್ಲೂ ಗಂಡಸರನ್ನ ಕಂಡ್ರೆ ತುಂಬ ಭಯ ಪಡೋದು, ತುಂಬ ನಡುಗುವಂಥದ್ದು, ಹಿಂಜರಿಯೋಂಥದ್ದು, ಮೂಲೆಗೊಕ್ಕೂರ ಅಂಥದ್ದು, ಈ ಥರ ಎಲ್ಲ ಮಾಡ್ತಾ ಇದ್ಲಂತೆ. ಸ್ಕೂಲಲ್ಲಿ ಟೀಚರ್ ಇದ್ದಾಗ ಚೆನ್ನಾಗಿರೋಳಂತೆ, ಸರ್ಗಳು ಬಂದಾಗ ಸೇಮ್ ಅದೇ ರೀತಿ ಮಾಡೋಳಂತೆ. ಆವಾಗ ಸ್ಕೂಲ್ ಟೀಚರೆಲ್ಲ ಅವರ ಪೇರೆಂಟ್ಸ್ನ ಕರೆದ್ಬಿಟ್ಟು, ನಿಮ್ಮ ಮಗಳು ಈ ಥರ ಮಾಡ್ತಾಳೆ, ತುಂಬ ಗಾಬರಿ ಆಗ್ತಾಳೆ, ಭಯ ಪಡ್ತಾಳೆ ಅಂತ ಹೇಳಿದ್ರಂತೆ. ಇವರು ಒಂದಿನ ಅವಳನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ರಂತೆ. ಬಂದು ಡಾಕ್ಟ್ರ್ ಹತ್ರ ತೋರಿಸಿದ್ರಂತೆ. ಏನಾಗಿದೆ ನಮ್ಮ ಮಗಳಿಗೆ, ಈ ಥರ ಎಲ್ಲ ಆಡ್ತಾ ಇದ್ದಾಳೆ ಅಂತ ಕೇಳಿದಾಗ ಅವಳನ್ನು ಕೌನ್ಸಿಲಿಂಗ್ ಮಾಡಿದ್ರಂತೆ ಡಾಕ್ಟ್ರು. ಸ್ಕೂಲಲ್ಲಿ ಏನಾದರೂ ಘಟನೆ ನಡೀತಾ ಅಂತ ಕೇಳಿದ್ರಂತೆ. ಇಲ್ಲ ಅಂತ ಅಂದ್ಲಂತೆ. ಅಪ್ಪ ಏನಾದರೂ ಹೊಡಿತಾರ ಅಂದ್ರಂತೆ. ಇಲ್ಲ ಅಂತ ಹೇಳಿದ್ಲಂತೆ. ಮತ್ತು ಯಾರಾದರೂ ಗಂಡಸರು ನಿನಗೆ ಕಿರುಕುಳ ಕೊಟ್ಟಿದ್ರ ಅಂತ ಅಂದ್ರಂತೆ. ಇಲ್ಲ ಅಂದ್ರಂತೆ. ಇವಳು ಏನೋ ಭಯ ಪಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಚೆಕಪ್ಪು ಮಾಡಿದ್ರಂತೆ. ಯಾವುದ್ರಿಂದನೂ ಕೂಡ ಅವ್ರಿಗೆ ಒಂದು ಒಳ್ಳೆಯ ಉತ್ತರ ಸಿಗಲಿಲ್ವಂತೆ. ನಂತರದಲ್ಲಿ ಡಾಕ್ಟ್ರು ಒಂದು ಯೋಚನೆ ಮಾಡಿದ್ರಂತೆ. ಆಯಿತು ಅಂದ್ಬಿಟ್ಟು ಅವಳನ್ನು ಹೊರಗಡೆ ಕಳಿಸಿ ಅವ್ರ ಅಮ್ಮನ ಕರೆದ್ರಂತೆ. ಕರೆದಾಗ, ಅಮ್ಮ, ನಿಮ್ಮ ಜೀವನದಲ್ಲಿ ಅಂದರೆ ಮೀರಾ ನಿಮ್ಮ ಹೊಟ್ಟೆಲಿದ್ದಾಗ, ನೀವು ಪ್ರೆಗ್ನೆಂಟ್ ಇದ್ದಾಗ ನಿಮ್ಮ ಸ್ಥಿತಿ ಹೇಗಿತ್ತು ಅಂತ ಕೇಳಿದ್ರಂತೆ. ಆವಾಗ ಹೇಳಿದ್ರಂತೆ ಮೀರಾರಮ್ಮ, ಅಮ್ಮ, ನಾನು ತುಂಬ ಗರ್ಭಿಣಿ ಆಗಿದ್ದೆ. ನಾನು ಗರ್ಭಿಣಿ ಆದಾಗ ನಮ್ಮ ಮನೆಯವರು ತುಂಬಾ ಕುಡ್ಕೊಂಬಂದು ನನಗೆ ಹೊಡೆಯೋವಂಥದ್ದು, ಜಗಳ ಮಾಡುವಂಥದ್ದು ಮಾಡ್ತಾಯಿದ್ರು. ಆಗ ನನಗೆ ಭಯ ಆಗ್ತಿತ್ತು, ಎಲ್ಲಿ ನನ್ನ ಮಗುಗೆ ಏನಾದರೂ ಮಾಡಿಬಿಡ್ತಾರೋ, ಎಲ್ಲಿ ನನ್ನ ಮಗು ಹೊಟ್ಟೆ ಒಳಗೆ ಏನಾದರೂ ಆಗುತ್ತೋ ಅಂದ್ಬಿಟ್ಟು ಅವ್ರು ಬರ್ತಿದ್ದಂಗೆ ನಾನು ತುಂಬ ಭಯ ಪಡಿವೆ. ಎಲ್ಲಾದರೂ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಿದ್ದೆ. ತುಂಬಾ ಭಯ ಆಗೋದು, ತುಂಬಾ ಹಿಂಸೆ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಹಾಗಾಗಿ ನನಗೆ ಈ ಥರ ನನ್ನ ಒಂದು ತುಂಬಿದ ಬಸ್ರಿಯಲ್ಲಿ ನಡೆದ ಘಟನೆ ಇದು. ಪ್ರತಿದಿನವೂ ಈ ಥರ ಆಗ್ತಿತ್ತು ಅಂತ ಹೇಳಿದ್ಲಂತೆ. ಇದಕ್ಕೆ ನಿಮ್ಗೆ ಆನ್ಸರ್ ಏನು ಅಂತ ಅಂದರೆ, ನೋಡಿ, ಅವಳು ಏನು ನಡುಕ್ತಿದ್ಲು, ಭಯ ಪಡ್ತಿದ್ಲು, ಗಂಡನಿಂದ ನನಗೇನು ತೊಂದರೆ ಆಗಬೇಡ್ದು, ನನ್ನ ಮಗುಗೇನು ತೊಂದರೆ ಆಗಬೇಡ್ದು ಅಂತ ಮೂಲೆಯಲ್ಲಿ ಹೋಗಿ ಕೂರ್ತಿದ್ಲು. ಅವಳು ಗಂಡ ಬಂದಿದ್ದ ತಕ್ಷಣ ಹೆದರ್ಕೊತಿದ್ಲು. ಅದನ್ನು ಅವಳ ಮೈಂಡು, ಸಬ್ಕಾನ್ಷಿಯಸ್ ಮೈಂಡು ಅದನ್ನು ರಿಸೀವ್ ಮಾಡ್ಕೊತಂತೆ. ಅವಳು ಸಬ್ಕಾನ್ಷಿಯಸ್ ಮೈಂಡು ರಿಸೀವ್ ಮಾಡಿಕೊಂಡು ಹೊಟ್ಟೆಲಿರೋಂಥ ಮಗುನೂ ಕೂಡ ರಿಸೀವ್ ಮಾಡ್ಕೊತಂತ. ಅದನ್ನು ರಿಸೀವ್ ಮಾಡಿಕೊಂಡು ನಂತರ ಅದು ಹೊರಗಡೆ ಬಂದಾಗ ಸೇಮ್ ಅದೇ ರೀತಿ ಜೀವನ ಆಯ್ತಂತೆ. ಗೊತ್ತಾಯ್ತಾ ಏನು ಅಂತ? ಅವಳ ನಡೆದಿರೋಂಥ ಘಟನೆ ಆ ಮಗುನೂ ಕೂಡ ಸಬ್ಕಾನ್ಷಿಯಸ್ ಮೈಂಡಿಗೆ ತಗೊಂಡು ಅವರ ಜೀವನದಲ್ಲಿ ಈ ಥರ ಆಗಿದೆ. ಅದಕ್ಕೆ ಹೇಳೋದು, ಪ್ರೆಗ್ನೆಂಟ್ ಇದ್ದಾಗ ಒಳ್ಳೆ ಕಥೆಯನ್ನು ಕೇಳಬೇಕು, ಒಳ್ಳೆ ಬುಕ್ನ ಓದಬೇಕು, ಪಾಸಿಟಿವ್ ಆಗಿರಬೇಕು, ಗಂಡ ಹೆಂಡತಿ ಜಗಳ ಮಾಡ್ಕೊಬೇಡ್ದು. ಯಾಕೆಂದರೆ ನಾವು ಏನು ಮಾಡಿದ್ರೂ ಕೂಡ ಆ ಮಗು ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ರಿಸೀವ್ ಮಾಡ್ಕೊಂಡು ಹೋಗುತ್ತೆ. ನಂತರದಲ್ಲಿ ಅದೇ ರೀತಿ ಮಕ್ಕಳು ಬೆಳೀತಾ ಹೋಗ್ತವೆ. ಹಾಗಾಗಿ ಗರ್ಭಿಣಿಯರು ಆದಷ್ಟು ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವಿಂದ ಇರಿ, ಒಳ್ಳೆ ರೀತಿಯ ಬುಕ್ಕನ್ನು ಓದಿ, ಒಳ್ಳೆ ಕಥೆಯನ್ನು ಓದಿ. ನಮ್ಮ ಮಕ್ಕಳು ಯಾವ ರೀತಿ ಇರಬೇಕು ಅಂತ ಇವತ್ತಿನ ಕಾಲದಲ್ಲಿ ಹೇಳೋದು ಬೇಡ, ನಿಮಗೆ ಗೊತ್ತಿರುತ್ತೆ. ಆ ರೀತಿ ಇರಿ. ಆವಾಗ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್.